ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಈಗ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಓಂ ಪ್ರಕಾಶ್ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಇದ್ದೀವಿ. ಬ್ರೂಟಲ್ ಮರ್ಡರ್ ಆಗುವುದು, ಬ್ರೂಟಲ್ ಮರ್ಡರ್. ಓಂ ಪ್ರಕಾಶ್ ಮೀನೂಟ ತಿನ್ನುತ್ತಿರುವಾಗಲೇ ಹತ್ಯೆ ಆಗ್ತಾರೆ. ಓಂ ಪ್ರಕಾಶ್ ಅವರು ಊಟ ಮಾಡ್ತಾ ಇದ್ರಂತೆ, ನೋಡಿ, ಮೀನೂಟ ತಿಂತಾ ಇದ್ರಂತೆ. ಡೈನಿಂಗ್ ಟೇಬಲ್ ನಲ್ಲಿ ಕೂತು ಊಟ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರನ್ನ ಹತ್ಯೆ ಮಾಡಿದ್ದಾರೆ. ಭಾನುವಾರ ಊಟಕ್ಕೆ 2 ಮೀನಿನ ಫ್ರೈ ಅನ್ನ ತರಿಸಿಕೊಂಡಿದ್ರು ಓಂ ಪ್ರಕಾಶ್. ಊಟ ಮಾಡ್ತಿದ್ದಾಗ ಹಿಂದೆಯಿಂದ ಚಾಕುವಿನಿಂದ ಹಲ್ಲೆ ಮಾಡಿಬಿಡ್ತಾರೆ. ಚಾಕುವಿನಿಂದ ಹೊಡೆದು ಖಾರದ ಪುಡಿ ಪಲ್ಲವಿ, ನೋಡಿ, ಖಾರದ ಪುಡಿಯನ್ನು ಕೂಡ ಎರಚುತ್ತಾರೆ. ಪಲ್ಲವಿ ಅವರ ವೈಫ್ ಎಂತ ಭಯಾನಕವಾಗಿ ಹತ್ಯೆ ಮಾಡಿದ್ದಾರೆ ನೋಡಿ. ಕಾರಣ ಏನೇ ಇರಲಿ, ಪ್ರತಿನಿತ್ಯ ಜಗಳ ಮಾಡ್ತಾ ಇದ್ರ, ಏನೇ ಇರಲಿ ಕಾರಣ, ಆದ್ರೆ ಇಷ್ಟು ಬ್ರೂಟಲ್ ಆಗಿ ಭೀಕರವಾಗಿ ಒಬ್ಬ ವ್ಯಕ್ತಿಯನ್ನ ಹಿಂಗ್ರಿ ಕೊಲ್ಲೋದಕ್ಕೆ ಸಾಧ್ಯ? ಅದು ಒಬ್ಬ ಗೃಹಿಣಿ, ಅವ್ರ ಜೊತೆಗೆ ಅಷ್ಟು ವರ್ಷದಿಂದ ಸಂಸಾರ ಮಾಡ್ಕೊಂಡ್ ಬಂದಿದ್ದಂತ ಮಹಿಳೆ ಈ ರೀತಿಯಾಗಿ ಕೊಲೆ ಮಾಡೋದಕ್ಕೆ ಹೆಂಗ ಸಾಧ್ಯ? ಅವ್ರು ಹೇಳ್ತಾ ಇದ್ದಾರೆ, ಸಾಕಷ್ಟು ರೀಸನ್ಗಳನ್ನ ಕೊಡ್ತಾ ಇದ್ದಾರೆ.
ಅದೆಲ್ಲ ಓಕೆ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಇಷ್ಟು ಭೀಕರವಾಗಿ ಹೆಂಗ್ ಕೊಲೆ ಮಾಡೋದಕ್ಕೆ ಸಾಧ್ಯ? ಇಮ್ಯಾಜಿನ್ ಮಾಡಿದ್ರು ಕೂಡ ಭಯ ಆಗುತ್ತೆ. ಆ ರೀತಿಯಾಗಿ ಚುಚ್ಚಿ ಕೊಲೆ ಮಾಡಿದ್ದಾರೆ ಓಂ ಪ್ರಕಾಶ್ ಅವರನ್ನ. ಡೈನಿಂಗ್ ಟೇಬಲ್ ಮೇಲೆ ಒಬ್ಬ ವ್ಯಕ್ತಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನೆಮ್ಮದಿಯಾಗಿ. ಊಟ ಮಾಡುವಂತ ಸಂದರ್ಭದಲ್ಲಿ ಹಿಂದಿನಿಂದ ಬರ್ತಾರೆ, ಕಣ್ಣಿಗೆ ಖಾರದ ಪುಡಿಯನ್ನ ಎರಚುತ್ತಾರೆ, ಕೈಯಲ್ಲಿದ್ದಂತ ಚಾಕುವಿನಿಂದ ಚುಚ್ಚುತ್ತಾರೆ. ಯಾರೋ ಈ ದರೋಡೆಕೋರರೆಲ್ಲ ಇದನ್ನ ಮಾಡಿರೋದು, ಯಾರೋ ಉಗ್ರಗಾಮಿಗಳೆಲ್ಲ ಇದನ್ನ ಮಾಡಿರೋದು ಅವರ ಪತ್ನಿ ಪಲ್ಲವಿ. ಪೊಲೀಸ್ನವ್ರ ಜೊತೆ ಹೋಗ್ತಾ ಇದ್ದಾರೆ ನೋಡಿ, ನಿಮ್ಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಪೊಲೀಸ್ನವ್ರ ಜೊತೆ ಪಲ್ಲವಿ ಅವರು ನಡ್ಕೊಂಡು ಹೋಗ್ತಾ ಇರೋದು. ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ, ಹೌದು ನಾನೇ ನನ್ನ ಗಂಡನನ್ನ ಕೊಲೆ ಮಾಡಿದ್ದೀನಿ, ಇವೆಲ್ಲ ಕಾರಣಗಳು ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ಕುಟುಂಬ ಕಲಹ, ಮನಸ್ತಾಪ ಇತ್ತು, ನಾವು ಬೇರೆ ಬೇರೆ ಇದ್ವಿ, 3ನೇ ಮಹಡಿಯಲ್ಲಿ ನಾವು ವಾಸ ಮಾಡ್ತಾ ಇದ್ರೆ, ಗ್ರೌಂಡ್ ಫ್ಲೋರ್ನಲ್ಲಿ ಅವ್ರು ವಾಸ ಮಾಡ್ತಾ ಇದ್ರು, ನಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಹೆದರಿಸ್ತಾ ಇದ್ರು, ಹಾಗಾಗಿ ನಾನೇ ಕೊಂದುಬಿಟ್ಟೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ಒಪ್ಕೊಂಡಾಗಿದೆ ಪಲ್ಲವಿ ಅವರು. ಆದ್ರೆ ಈ ವಿಚಾರ ಇದೆಯಲ್ಲ, ರಾಜ್ಯದ ಜನ ಶಾಕ್ ಆಗಿ ನೋಡ್ತಾ ಇದ್ದಾರೆ. ಹೆಂಗಪ್ಪ ಒಬ್ಬ ಹೆಂಡತಿ ಇಷ್ಟು ವರ್ಷಗಳ ಕಾಲ ಸಂಸಾರ ಮಾಡಿ ಆ ವ್ಯಕ್ತಿಯನ್ನ ಹತ್ಯೆ ಮಾಡಿಬಿಡ್ತಾರಲ್ಲ, ಹೆಂಗಿದು, ಏನು ಕಾಲ ಬಂತು ಸ್ವಾಮಿ ಅನ್ನೋ ನಿಟ್ಟಿನಲ್ಲಿ ಜನಸಾಮಾನ್ಯರ ಪ್ರಶ್ನೆ ಕೇಳ್ಕೊಳ್ಳುವಂಥ ಪರಿಸ್ಥಿತಿ. ನಾವು ಆರಂಭದಲ್ಲಿ ಮೃತಪಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಅಂದರೆ ಆಗ ಇನ್ನೂ ಪ್ರಾಥಮಿಕವಾಗಿ ತನಿಖೆ ಅಷ್ಟೊಂದು ಬಂದಿರಲಿಲ್ಲ, ಅಂದರೆ ಪ್ರಾಥಮಿಕವಾಗಿ ಮಾಹಿತಿ ಅಷ್ಟೊಂದು ಬಂದಿರಲಿಲ್ಲ. ಜಸ್ಟ್ ಒಬ್ಬರ ರಾಜ್ಯದ ಮಾಜಿ DGIGP IPS ಅಧಿಕಾರಿ ಒಬ್ಬರು ಮೃತಪಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಸುದ್ದಿ ಹೊಡಿತೀವಿ. ಅದಾದ ನಂತರ ಯಾವಾಗ ನಮ್ಮ ಪ್ರತಿನಿಧಿಗಳಲ್ಲೂ ಹೋಗಿ ಇದು ಬರೀ ಅವರು ಮೃತಪಟ್ಟಿಲ್ಲ, ಅವ್ರನ್ನ ಕೊಲೆ ಮಾಡಲಾಗಿದೆ ಅನ್ನೋ ಸುದ್ದಿ ಹೊರಬರುತ್ತೋ, ಯಾಕೆ ಕೊಲೆ ಮಾಡಿದ್ರು, ಯಾರು ಕೊಲೆ ಮಾಡಿದ್ರು, ಯಾವ ಉದ್ದೇಶಕ್ಕಾಗಿ ಕೊಲೆ ಮಾಡಿದ್ರು, ಇದೆಲ್ಲವೂ ಕೂಡ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾವಾಗ ಅವರ ಪತ್ನಿಯೇ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಸುದ್ದಿ ಬರುತ್ತೋ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ. ಪ್ರತಿಯೊಬ್ಬರು ಪೊಲೀಸ್ ಇಲಾಖೆಯವರಲ್ಲೂ ಕೂಡ ಒಂದಿಷ್ಟು ಅಧಿಕಾರಿಗಳು ಮಾತನಾಡೋದನ್ನ ಕೇಳಿಸ್ಕೊಂಡಿದ್ದೀವಿ. ಈ ರೀತಿಯಾಗಿ ಆಗುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ನಮಗೂ ಕೂಡ ಗೊತ್ತಿತ್ತು ಅವರ ಕುಟುಂಬದಲ್ಲಿ ಸ್ವಲ್ಪ ದಿನಗಳಿಂದ ಜಗಳ ಇತ್ತು, ಕಲಹ ಇತ್ತು ಅಂತ ಹೇಳಿ. ಆದರೂ ಕೂಡ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಈ ರೀತಿಯಾಗಿ ಇದನ್ನ ಅಂತ್ಯ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಅನ್ನೋ ನಿಟ್ಟಿನಲ್ಲಿನೇ ಕೆಲವೊಂದಿಷ್ಟು ಜನ ಪೊಲೀಸ್ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಯಾರೇ ಸಹಿಸ್ಕೊಳ್ತಾರೆ ಇಂಥದ್ದನ್ನೆಲ್ಲ, ಅಥವಾ ಯಾರು ಇಮ್ಯಾಜಿನ್ ಮಾಡ್ತಾರೆ ಇಂಥದ್ದನ್ನೆಲ್ಲ? ಒಬ್ಬ ಗಂಡನನ್ನ ಇಷ್ಟೊಂದು ಭೀಕರವಾಗಿ ಒಬ್ಬ ಪತ್ನಿ ಕೊಲೆ ಮಾಡ್ತಾರೆ ಅಂತ ಅಂದ್ರೆ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಆ ಕೊಲೆಯನ್ನ, ಮೃತದೇಹವನ್ನ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಎಸ್, ನಿಮ್ಗೆ ಮತ್ತೊಂದು ಕಡೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನಿವೃತ್ತ DGIGP ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಈಗಾಗಲೇ ಹಸ್ತಾಂತರ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಓಂ ಪ್ರಕಾಶ್ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ. ನೋಡಿ ದೃಶ್ಯದಲ್ಲಿ ಓಂ ಪ್ರಕಾಶ್ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಹೀಗೆ ಹಲವು ಗಣ್ಯರು ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಂಥವರು, ತಾವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಎಲ್ಲವನ್ನು ಸುಧಾರಿಸಿದಂಥವರು, ಪ್ರಾಮಾಣಿಕರು ಅಂತ ಹೇಳಿ, ನಿಷ್ಠೆಯುಳ್ಳವರು ಅಂತ ಹೇಳಿ ಖ್ಯಾತಿಯನ್ನ ಕೂಡ ಗಳಿಸಿದಂಥ ಒಬ್ಬ ಅಧಿಕಾರಿ ಓಂ ಪ್ರಕಾಶ್ ಅವರು. ಆದರೆ ಅವರ ಕುಟುಂಬದಲ್ಲೇ ಈ ರೀತಿಯಾದ ಆದಾಗೆಲ್ಲ ಅದನ್ನ ಸುಧಾರಿಸಿಕೊಳ್ಳಲಿಲ್ಲ ಅಥವಾ ಅದನ್ನ ಸರಿಪಡಿಸುವಂತ ಕೆಲಸ ಆಗ್ಲಿಲ್ವಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇಂಥ ದುರ್ದೈವ ನೋಡಿ, ತಮ್ಮ ಪತ್ನಿಯಿಂದಲೇ ಕೊಲೆಯಾಗಿ ಹೋಗಿದ್ದಾರೆ. ಅವರ ಕುಟುಂಬಸ್ಥರ ದುಃಖವನ್ನ ನಾವು ನಿನ್ನೆಯಿಂದಲೂ ಗಮನಿಸ್ತಾ ಇದ್ವಿ. ಪಾಪ ಬಹಳ ಗೋಳಾಡ್ತಾ ಇದ್ದಾರೆ. ಅವರ ಮಗ ಕಾರ್ತಿಕೇಶ್ ಅಂತೂ ಅವರ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಓಂ ಪ್ರಕಾಶ್ ಮೃತದೇಹವನ್ನ ತೆಗೆದುಕೊಂಡು ಬರಲಾಗಿದೆ. ಅಂತಿಮ ವಿಧಿವಿಧಾನ ಕಾರ್ಯ ನೆರವೇರ್ತಾ ಇದೆ ಅನ್ನೋ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಇನ್ನೇನು ಕೊನೆಗಳಿಗೆ ಅಂತಿಮ ವಿಧಿವಿಧಾನ ಎಲ್ಲವೂ ಕೂಡ ನೆರವೇರ್ತಾ ಇದೆ. ಅಂತ್ಯ ಸಂಸ್ಕಾರ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಓಂ ಪ್ರಕಾಶ್ ಅವರ ಬಾಡಿಯನ್ನ ತರಲಾಗಿದೆ. ಈಗಾಗಲೇ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಅವರ ಕುಟುಂಬಸ್ಥರು
ಪೊಲೀಸ್ ಇಲಾಖೆಯವರು, ಅವರ ಆಪ್ತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯನ್ನ ನಿರ್ವಹಿಸಿದ್ರು ಓಂ ಪ್ರಕಾಶ್. ಆದರೆ ಅವರ ಕುಟುಂಬವನ್ನ ಸರಿಯಾಗಿ ನಿರ್ವಹಿಸುವುದಕ್ಕೆ ಸಾಧ್ಯ ಆಗಲಿಲ್ವಾ, ಅಲ್ಲಿ ಸೋತು ಬಿಟ್ರ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತೆ. ನಿವೃತ್ತ DGIGP ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೃತದೇಹವನ್ನ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ತಂದು ಈಗ ಅಂತ್ಯ ಸಂಸ್ಕಾರ ಮಾಡಲಾಗ್ತಾ ಇದೆ. ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗ್ತಾ ಇದೆ ಅವರ ಕುಟುಂಬಸ್ಥರಿಂದ. ಬಹಳ ದುಃಖಕರ ಸಂಗತಿ. ಎಸ್, ನಿಮಗೆ ಮತ್ತೊಂದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಲ್ಲ, ಅದು ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥ ದೃಶ್ಯ ಅದು. ಮತ್ತೊಂದು ಕಡೆ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ನಲ್ಲಿ ಆ ಒಂದು ಮೃತದೇಹವನ್ನು ಇಡ್ತಾ ಇರುವಂಥ ದೃಶ್ಯವನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಂದರೆ ಇದೆಲ್ಲ ಹಿಂದೆ ಆಗಿರೋದು, ಬಟ್ ಈಗ ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಮೃತದೇಹದ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಆಗಮಿಸಿರುವುದನ್ನ ಬಹಳ ದುಃಖದಲ್ಲಿದ್ದಾರೆ, ಬಹಳ ನೋವಿನಲ್ಲಿದ್ದಾರೆ. ನಿನ್ನೆಯಿಂದಲೂ ಕೂಡ ಅವರ ಆಕ್ರಂದನವನ್ನ ನಾವು ಗಮನಿಸ್ತಾ ಇದ್ವಿ. ಯಾರು ಊಹೆ ಮಾಡೋದಕ್ಕೆ ಸಾಧ್ಯ ಹಿಂಗೆಲ್ಲ ಆಗುತ್ತೆ ಅಂತ? ಮನೆಯಲ್ಲಿದ್ದವರಿಂದಲೇ ಕೊಲೆ ಆಗ್ಬಿಡುತ್ತೆ ಒಬ್ಬ ವ್ಯಕ್ತಿಯ ಜೀವ ಹೋಗ್ಬಿಡುತ್ತೆ ಅಂತ ಅಂದಾಗ ನಾವು ಯಾರು ನಂಬೋದಕ್ಕೆ ಸಾಧ್ಯ ಹೇಳಿ? ಅದು ಕಟ್ಕೊಂಡು ಹೆಂಡ್ತಿನೇ ಕೊಲೆ ಮಾಡ್ತಾಳೆ ಅಂತ ಅಂದ್ರೆ ಯಾವ ಮಕ್ಕಳಿಗೂ ಗೊತ್ತಿರಲ್ಲ, ಯಾವ ಅಕ್ಕಪಕ್ಕದವ್ರಿಗೂ ಗೊತ್ತಿರಲ್ಲ, ಯಾವ ಸಂಬಂಧಿಕರಿಗೂ ಗೊತ್ತಿರಲ್ಲ. ಹೌದು, ಜಗಳ ಆಗ್ತಾ ಇರುತ್ತೆ ಪ್ರತಿನಿತ್ಯ. ಯಾರ ಮನೆ ಜಗಳ ಆಗಲ್ರಿ? ಪ್ರತಿನಿತ್ಯವೂ ಕೂಡ ಜಗಳ ಇದ್ದಿದ್ದೆ. ಸುಧಾರಿಸ್ಕೊಂಡು ಎಂತೆಂಥ ಬಡ ಕುಟುಂಬಗಳೇ ಚೆನ್ನಾಗಿ ಜೀವನ ಮಾಡ್ತವೆ. ಎಲ್ಲ ಚೆನ್ನಾಗೇ ಇದ್ದಾರೆ. ರಾಜ್ಯದ ದೊಡ್ಡ ಹುದ್ದೆಯನ್ನು ನಿರ್ವಹಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ. ವಿದ್ಯಾವಂತರು, ಅವರ ಪತ್ನಿಯೂ ಕೂಡ, ಮಕ್ಕಳು ವಿದ್ಯಾವಂತರಿದ್ದಾರೆ. ಆದರೆ ಅದು ಯಾಕೇನು ಸಮಸ್ಯೆಗಳು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಈ ರೀತಿಯಾಗಿ ಅಂತ್ಯಗೊಂಡಿರೋದನ್ನು ನೋಡ್ತಾ ಇದ್ದೀವಿ. ಒಂದು ಉದಾಹರಣೆ ಇದು. ಯಾರೂ ಕೂಡ ಸಮಸ್ಯೆಗಳನ್ನು ದೊಡ್ಡದು ಮಾಡ್ಕೋಬಾರ್ದು ಅಂತ ಹೇಳಿ ಪ್ರತಿಷ್ಠಿತ ಹುದ್ದೆಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ನಿವೃತ್ತರಾದ ನಂತರ ಅವರ ಜೀವನ ಅಷ್ಟು ಸುಲಭ ಇರಲ್ಲ ಅಂತ ಕೂಡ ನಾವು ಪೊಲೀಸ್ ಅಧಿಕಾರಿಗಳು ಮಾತನಾಡಿರೋದನ್ನ ಕೇಳಿಸ್ಕೊಂಡಿದ್ದೀವಿ. ಕುಟುಂಬದಲ್ಲಿ ಅಂದರೆ ಪ್ರತಿನಿತ್ಯವೂ ಕೂಡ ಆಫೀಸು, ಡ್ಯೂಟಿ, ಕರ್ತವ್ಯ ಅಂತ ಇದ್ದವರು ಸಡನ್ ಆಗಿ ಮನೇಲೇ ಇರಬೇಕಪ್ಪ ಇನ್ನು ಮುಂದೆ ಅಂತ ಅಂದಾಗ ಮಾನಸಿಕವಾಗಿ ಸ್ವಲ್ಪ ತೊಳಲಾಟ ಇದ್ದೇ ಇರುತ್ತೆ. ಎಷ್ಟು ದಿನ ಅಂತ ಬೇರೆ ಬೇರೆ ಕಡೆ ಟೂರ್ ಹೋಗೋಕ್ಕಾಗುತ್ತೆ, ಸಮಯ ಕಳೆಯೋದಕ್ಕಾಗುತ್ತೆ? ಮನೆಯಲ್ಲೇ ಇರುವಂಥ ಸಂದರ್ಭದಲ್ಲಿ ಇಂಥ ಗಲಾಟೆಗಳು ಆಗೇ ಆಗ್ತವೆ. ಆದರೆ ಇದು ಬಹಳ ದುಃಖಕರ ಸಂಗತಿ. ಮತ್ತು ಇದು ಯಾವತ್ತೂ ಕೂಡ ಈ ರೀತಿಯಾಗಿ ಆಗಲೇಬಾರ್ದು ಅನ್ನೋದು ಎಲ್ಲರ ಆಶಯ ಕೂಡ. ಅದರಲ್ಲೂ ಈ ಓಂ ಪ್ರಕಾಶ್ ಮರ್ಡರ್ ಇದೆಯಲ್ಲ, ನಿಜಕ್ಕೂ ಆ ದೃಶ್ಯಗಳನ್ನು ನೋಡ್ತಾ ಇದ್ರೇ ಭಯಾನಕವಾಗಿದೆ. ಇಡೀ ಮನೆ ತುಂಬ ರಕ್ತ ಆವರಿಸಿ ಬಿಟ್ಟಿತ್ತು, ಇಡೀ ಮನೆ ತುಂಬ, ಗ್ರೌಂಡ್ ಫ್ಲೋರ್ ತುಂಬ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ವಿಲ್ಸನ್ ಗಾರ್ಡನ್ ಚಿತಾಗಾರಕ್ಕೆ ಮೃತದೇಹವನ್ನು ತಂದು ಈಗಾಗಲೇ ಅಂತ್ಯ ಸಂಸ್ಕಾರವೂ ಕೂಡ ನೆರವೇರಿದೆ. बंदूक पकड़े, समर्पणे, बंदूक पकड़े, आरती, बंदूक पकड़े, गुना तुम्बी, बंदूक पकड़े, समर्पणे, बंदूक पकड़े, आरती,
ಮಾಡ್ತಾ ಇದ್ದೀರಿ? ಹುತಾತ್ಮದವರೊಬ್ಬಡೆ ಬಗಲು ಶಸ್ತ್ರ. ಹುತಾತ್ಮದವರೊಬ್ಬಡೆ ವಂದನ ಶಸ್ತ್ರ. ಸಾವಧಾನ. ಹುತಾತ್ಮದವರೊಬ್ಬಡೆ ವಿಶ್ರಾಂತಿ. ಬಂದೂಕು ಪಡೆ ಪುನಃ ತುಂಬಿ. ಬಂದೂಕು ಪಡೆ ಸಮರ್ಪಣೆ. ಬಂದೂಕು ಪಡೆ ಆರಿಸಿ.